ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಉತ್ತಮ ವೈವಾಹಿಕ ಜೀವನಕ್ಕೆ ಇರಬೇಕಾದಂಥ ಒಂದು ಗ್ರಹ ಸ್ಥಿತಿಗಳು, ಉತ್ತಮವಾದಂಥ ಒಂದು ನಿಮ್ಮ ಮದುವೆ ಜೀವನಕ್ಕೆ ಇರಬೇಕಾದಂಥ ಒಂದು ಗ್ರಹಗಳ ಸ್ಥಿತಿಗಳು, ಈ ಥರ ಒಂದು ನಾನು ಹೇಳಿರುವಂಥ ಒಂದು ಗ್ರಹಗಳ ಸ್ಥಿತಿಯಲ್ಲಿದ್ದರೆ ನಿಮಗೆ ತುಂಬ ಸೂಪರ್ ಆಗಿರುವಂಥ ಒಂದು ಮದುವೆ ಜೀವನ ಸಿಗ್ತದೆ. ಅದು ಯಾವ ಥರ ಅಂತ ನೋಡೋಣ. ಇದಕ್ಕೆ ಕೆಲವು ತುಂಬ ಮುಖ್ಯವಾದ ರೂಲ್ಸ್ ಇದೆ. 7ನೇ ಮನೆಯಲ್ಲಿ ಯಾವುದೇ ಒಂದು ಪಾಪಗ್ರಹಗಳಿರಬಾರ್ದು. ಉದಾಹರಣೆಗೆ ಇದನ್ನು ಲಗ್ನ ತಿಳ್ಕೊಳ್ಳೋಣ. ಇದು ಮೇಷ ಲಗ್ನ ಆಗುತ್ತೆ. ಇಲ್ಲಿ 7ನೇ ಮನೆ 1 2 3 4 5 6 7. ಇಲ್ಲಿ 7ನೇ ಮನೆ ತುಲಾ ಆಗುತ್ತೆ. ಈ 7ನೇ ಮನೆಯಲ್ಲಿ ಯಾವುದೇ ಒಂದು ಪಾಪಗ್ರಹಗಳಿರಬಾರ್ದು. ಅಂದರೆ ರಾಹು, ಕೇತು, ಶನಿ, ಮಂಗಳ, ಈ ಥರ ಒಂದು ಕ್ರೂರಗಳು ಅಥವಾ ಪಾಪಗ್ರಹಗಳಿರ್ಬೋದು. ಅದರಲ್ಲೂ ಕೂಡ ಪಾಪಗ್ರಹಗಳು ರಾಹು, ಕೇತು ಮತ್ತು ಶನಿ 7ನೇ ಮನೆಯಲ್ಲಿ ಇರಬಾರ್ದು. ಮತ್ತು ಪಾಪಗ್ರಹ 7ನೇ ಮನೆಯಿಂದ ದೃಷ್ಟಿ ಮಾಡಬಾರ್ದು. ಇಲ್ಲಿ 7ನೇ ಮನೆಗೆ ಪಾಪಗ್ರಹಗಳ ದೃಷ್ಟಿ ಇರಬಾರ್ದು. 7ನೇ ಮನೆಗೆ ಪಾಪಗ್ರಹಗಳ ದೃಷ್ಟಿ ಅಂತ ಉದಾಹರಣೆಗೆ ಇಲ್ಲಿ ಏನಾದರೂ ಶನಿಗ್ರಹ ಇದ್ದರೆ ಇಲ್ಲಿ 3ನೇ ದೃಷ್ಟಿ ಬೀಳ್ತದೆ 7ನೇ ಮನೆಗೆ. ಅವಾಗಿದು ಎಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಇಲ್ಲೇನಾದರೂ ಕೇತು ಗ್ರಹ ಇದ್ದರೆ 7ನೇ ಮನೆಗೆ ದೃಷ್ಟಿ ಬೀಳ್ತದೆ. ಈ ಥರ 7ನೇ ಮನೆಗೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಕೂಡ ಇರಬಾರ್ದು. ನೆಕ್ಸ್ಟ್ ರೂಲ್ಸ್ ಅಂತ ಹೇಳಿದ್ರೆ 7ನೇ ಮನೆ ಅಧಿಪತಿ 6 8 12 ಮನೆಯಲ್ಲಿ ಇರಬಾರ್ದು. ಉದಾಹರಣೆಗೆ ಇಲ್ಲಿ 7ನೇ ಮನೆ ಅಧಿಪತಿ ಯಾರಾಗ್ತಾರೆ? ಶುಕ್ರ ಆಗ್ತಾನೆ. ಇಲ್ಲಿ ಶುಕ್ರ 6ನೇ ಮನೆಯಲ್ಲಿರಬಾರ್ದು, 8ನೇ ಮನೆಯಲ್ಲಿರಬಾರ್ದು, 12 ಮನೆಯಲ್ಲಿರಬಾರ್ದು. 7ನೇ ಮನೆ ಅಧಿಪತಿ 6 8 12 ಮನೆಯಲ್ಲಿ ಕೂಡ ಇರಬಾರ್ದು. ಮತ್ತು ಪುರುಷರ ಜಾತಕದಲ್ಲಿ ಶುಕ್ರ ತುಂಬ ಸ್ಟ್ರಾಂಗ್ ಇರಬೇಕು. ಶುಕ್ರನಿಗೆ ಯಾವುದೇ ಒಂದು ಬಾಧೆಗೆ ಒಳಗಾಗಬಾರ್ದು. ಶುಕ್ರ ಪಾಪಗ್ರಹಗಳ ಜೊತೆ ಇರಬಾರ್ದು, ಅಥವಾ ಶುಕ್ರ ವೀಕ್ ಆಗಿರಬಾರ್ದು, ನೀಚ ಆಗಿರಬಾರ್ದು, ಮತ್ತು ಏನಾದರೂ ದೂಷಿತ ಆಗಿರಬಾರ್ದು. ಪುರುಷರ ಜಾತಕದಲ್ಲಿ ಶುಕ್ರ ತುಂಬ ಸ್ಟ್ರಾಂಗ್ ಇರಬೇಕು. ಮತ್ತು ಸ್ತ್ರೀಯರ ಜಾತಕದಲ್ಲಿ ಗುರು ಕೂಡ ತುಂಬ ಸ್ಟ್ರಾಂಗ್ ಇರಬೇಕು. ಗುರು ಯಾವುದೇ ದೂಷಿತ ಆಗಿರಬಾರ್ದು, ಶತ್ರುಗಳ ಜೊತೆ ಇರಬಾರ್ದು, ಶತ್ರು ಮನೆಯಲ್ಲಿರಬಾರ್ದು. ಈ ಥರ ಗುರು ಕೂಡ ತುಂಬ ಸ್ಟ್ರಾಂಗ್ ಇರಬೇಕು. ಈ ಥರದ ಗುರು ತುಂಬ ಸ್ಟ್ರಾಂಗ್ ಇದ್ದರೆ ಇದು ಸ್ತ್ರೀ ಜಾತಕದಲ್ಲಿ ಒಂದು ಒಳ್ಳೆಯ ಫಲ ಕೊಡ್ತದೆ. ಈ ಎಲ್ಲ ರೂಲ್ಸ್ ಅಪ್ಲೈ ಆಗಬೇಕು. ನಾನು ಹೇಳಿರುವಂಥ ಎಲ್ಲ ಒಂದು ರೂಲ್ಸ್ಗಳು ಅಪ್ಲೈ ಆಗಬೇಕು. ಈ ಥರ ಇದ್ದರೆ ಮಾತ್ರ ನಿಮ್ಮ ಒಂದು ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ಸಾಧ್ಯ. ಇಲ್ಲ ಅಂತ ಆದರೆ ಸಾಧ್ಯನೇ ಇಲ್ಲ ಅಂತ ಆಗ್ಬೋದು. ಈ ನಾನು ಹೇಳಿರುವಂಥ ಎಲ್ಲ ರೂಲ್ಸ್ಗಳು ಅಪ್ಲೈ ಆಗೋದು ತುಂಬ ಕಷ್ಟ. ಯಾಕಂದರೆ ಬಹುತೇಕ 100ರಲ್ಲಿ 90% ಕೂಡ ಈ ಥರ ಇರೋದು ತುಂಬ ಕಷ್ಟ. ಈ ಕಾರಣಕ್ಕಾಗಿ ಈ ಸಮಯದಲ್ಲಿ ಮದುವೆ ಜೀವನ ಒಂದಲ್ಲ ಒಂದು ರೀತಿಯಲ್ಲಿ ದೂಷಿತವಾಗಿ ಇರ್ತದೆ. ಒರಿಜಿನಲ್ ಆಗಿ ರಿಯಲ್ ಆಗಿರೋದು ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಹೇಳಿರೋಂಥ ರೂಲ್ಸು ಎಲ್ಲ ಅಪ್ಲೈ ಆಗೋದು ಕಷ್ಟ. ಈ ಕಾರಣ ಏನಾಗ್ತದೆ ಅಂತ ಹೇಳಿದ್ರೆ ಮದುವೆ ಮಾಡಿಕೊಂಡು ನಿರ್ವಹಣೆ ಮಾಡ್ತಾರೆ, ಅಷ್ಟೇ, ಸಂಬಂಧವನ್ನು ನಿರ್ವಹಣೆ ಮಾಡ್ತಾರೆ. ಅದೇನು ಹೆಚ್ಚು ಕಮ್ಮಿ ಇದ್ದರೂ ಕೂಡ ಸರಿ ಮಾಡ್ಕೊಂಡು ಹೊಂದಿಕೊಂಡು ಹೋಗ್ತಾರೆ. ಬಿಟ್ಟರೆ ಇದು ಎಲ್ಲ ರೂಲ್ಸ್ ಕೂಡ ಅಪ್ಲೈ ಆಗೋದು ತುಂಬ ಕಷ್ಟ. ಹೀಗಾಗಿ ಮದುವೆ ಜೀವನ ಆಲ್ಮೋಸ್ಟು ಎಲ್ಲರದ್ದು ಕೂಡ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 994 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ತಿಳಿದುಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.